ನೆಕ್ಸ್ಟು ಸಾಧಿತದಲ್ಲಿ ನಾವು 3 ರೀತಿ ನೋಡ್ತೀವಿ. ನಾಮಪರಕೃತಿಗಳ ಸಮಾಸ, ಕೃದಂತ, ತದ್ಧಿತಾಂತ ಅಂತ. ಅದರಲ್ಲಿ ಫಸ್ಟು ಪಾರ್ಟು ಸಮಾಸ. ಸಮಾಸ ಅನ್ನೋದು ಏನು ಅಂತಂದರೆ, ಇಲ್ಲಿ ನೋಡಿ, ಈಗ ಒಂದು ಅರಸನ ಮನೆ ಅಂತ, ಅದನ್ನು ನಾವು ಅರಮನೆ ಅಂತ ಮಾಡ್ಬೋದು. ಅರಸನ ಪ್ಲಸ್ ಮನೆ ಅರಮನೆ, ಅಂದರೆ ಅರಸನ ಮತ್ತು ಮನೆ ಇವೆರಡು ನಾಮಪದಗಳೇ, ಅದನ್ನು ಕೂಡಿಸಿ ಅರಮನೆ ಅಂತ ಹೊಸ ಪದನ ಮಾಡಿದೆ. ಇದನ್ನೇ ನಾವೇನಂತ ಸಾಧಿತ ನಾಮ ಪ್ರಕೃತಿ, ಅಂದರೆ ಹೊಸದಾದ ಒಂದು ನಾಮ ಪ್ರಕೃತಿಯನ್ನು ಸೃಷ್ಟಿ ಮಾಡ್ತೀವಿ. ಹಿರಿದಾದ ಜೇನು ಅಂತಲೂ ಹೇಳ್ಬೋದು, ಅದನ್ನು ಹೆಜ್ಜೇನು ಅಂದರೆ ಹೊಸದೊಂದು ಪದ ಹುಟ್ಟಿತು. ಇಂಥವಕ್ಕೆ ನಾವೇನಂತೀವಿ ಸಮಾಸಗಳು. ಅಂದರೆ ಎರಡೂ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ ಎಂಬುದು. ಸಮಾಸದಲ್ಲಿ ಬರುವ ಮೊದಲನೇ ಪದ ಪೂರ್ವಪದ, ಎರಡನೆಯದು ಉತ್ತರ ಪದ, ಮತ್ತು ಸಮಸ್ತ ಪದವನ್ನು ಬಿಡಿಸಿ ಬರೆಯುವ ಪದಕ್ಕೆ ವಿಗ್ರಹ ವಾಕ್ಯ ಅಂತ ಕರಿತೀವಿ. ಅಂದರೆ ಇದನ್ನು ಫಸ್ಟದಕ್ಕೆ ಪೂರ್ವ, ಇದು ಉತ್ತರ ಪದ, ಇದು ಸಮಸ್ತ ಪದ ಅಂತ. ಈ ರೀತಿ ಬಿಡಿಸಿ ಬರೆಯುವುದಕ್ಕೆ ನಾವೇನಂತೀವಿ, ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ವಾಕ್ಯ ಅಂತ ಕರಿತೀವಿ. ಇಲ್ಲಿ ಸಮಾಸಗಳಲ್ಲಿ ನಾವು 8 ಮಾಡಿದ್ವಿ. ತತ್ಪುರುಷ, ಕರ್ಮಧಾರಯ, ದ್ವಿಗು, ಅಂಶಿ, ದ್ವಂದ್ವ, ಕ್ರಿಯಾ, ಬಹುರ್ವೀಯ, ಗಮಕ ಸಮಾಸ ಅಂತ. ಈ ರೀತಿಯಾಗಿ ಸಮಾಸಗಳಲ್ಲಿ 8 ವಿಧ ಮಾಡಿವಿ. ಈಗ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ತತ್ಪುರುಷ ಸಮಾಸ ಅಂತಂದರೆ ಯಾವುದು? 2 ಕಡೆ ನಾಮಪದನೇ ಇರ್ತದೆ. ಬೆಟ್ಟದ ಪ್ಲಸ್ ತಾವರೆ 2 ನಾಮಪದ, ಆದರೆ ಉತ್ತರ ಪದ ಪ್ರಧಾನವಾಗಿರುತ್ತೆ. ಅಂದರೆ ಇದು ಉತ್ತರ, ತಾವರೆ ಅನ್ನೋದು ಉತ್ತರ ಪದ. ಈ ಉತ್ತರ ಪದ ಬೆಟ್ಟದಾವರೆ ಅಂತ ಹೊಸದೊಂದು ನಾಮಪದ ಆಯಿತು. ಉತ್ತರ ಪದ ಪ್ರಧಾನವಾಗಿದ್ದರೆ ಅದಕ್ಕೇನಂತೀವಿ ನಾವು ತತ್ಪುರುಷ ಸಮಾಸ. ಇಲ್ಲಿ ಬೆಟ್ಟ ಇಂಪಾರ್ಟೆಂಟ್ ಅಲ್ಲ, ತಾವರೆ ಇಂಪಾರ್ಟೆಂಟ್. ಅದರದು ಬೆಟ್ಟದಲ್ಲಿದೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ತಲೆಯಲ್ಲಿ ಪ್ಲಸ್ ನೋವು, ಎಲ್ಲಿ ನೋವಾಗಿದೆ ನನಗೆ? ತಲೆಯಲ್ಲಿ. ಏನು ಏನಾಗಿದೆ ಇಲ್ಲಿ? ನೋವಾಗಿದೆ. ಅಂದರೆ ಉತ್ತರ ಪದ ಪ್ರಧಾನ ಆಗಿದೆ, ಅದಕ್ಕೆ ತಲೆನೋವು ಅಂತಾಯಿತು. ಈ ರೀತಿ 2 ನಾಮಪದಗಳು ಸೇರಿ ಒಂದು ಪದ ಆಗ್ತದೆ. ಆದರೆ ಉತ್ತರ ಪದ ಪ್ರಧಾನವಾಗಿದ್ದರೆ ಅದನ್ನೇನಂತೀವಿ ತತ್ಪುರುಷ ಸಮಾಸ ಅಂತೀವಿ. ಕರ್ಮಧಾರೆಯ ಸಮಾಸ ನೆಕ್ಸ್ಟು. ಈ ಕರ್ಮಧಾರೆಯ ಸಮಾಸ ಅಂತಂದರೆ ಪೂರ್ವ ಪದ, ಅಂದರೆ ಇದು ಪದ ಗುಣ ಇದ್ದರೆ ಅದನ್ನು ನಾವೇನಂತೀವಿ ಕರ್ಮಧಾರೆಯ ಸಮಾಸ. 2 ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಅಂದರೆ ಜೇನು ಹೇಗಿದೆ? ಹಿರಿದಾಗಿದೆ. ಅಂದರೆ ಗುಣ, ಅದರ ಗುಣ ಜೇನಿನ ಗುಣ ಹೇಳ್ತಕ್ಕಂಥದ್ದು. ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ. ಕನ್ನಡ ಏನು ಹೊಸದ ಹಳೆಯದ? ಗುಣ ಹೇಳ್ತಕ್ಕಂಥದ್ದು. ಹಳೆಯದು ಪ್ಲಸ್ ಕನ್ನಡ, ಹಳೆಗನ್ನಡ. ಇದೂ ಆಗ್ಬೋದು. ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ. ಈ ರೀತಿ ಗುಣವನ್ನು ಹೇಳುವುದಕ್ಕೆ ನಾವೇನಂತೀವಿ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ನೆಕ್ಸ್ಟು ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದರೆ ಪೂರ್ವ ಪದದಲ್ಲಿ ಸಂಖ್ಯೆ ಇರಬೇಕು. ಇದು ಸಂಖ್ಯೆ ಪೂರ್ವ ಪದದಲ್ಲಿದ್ದರೆ ಅದನ್ನೇನಂತೀವಿ ದ್ವಿಗು ಸಮಾಸ ಅಂತ ಹೇಳ್ತೀವಿ. ಅಂದರೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇದ್ದರೆ ದ್ವಿಗು ಸಮಾಸ ಅಂತ ಕರಿತೀವಿ. 3 ಪ್ಲಸ್ ಗಾವುದು, ಮೂಗಾವುದು. 3 ಪ್ಲಸ್ ಕಣ್ಣು, ಮುಕ್ಕಣ್ಣು. ಈ ರೀತಿಯಾಗಿ ದ್ವಿಗು ಸಮಾಸ ಅಂತ ಕರಿತೀವಿ, ಸಂಖ್ಯೆ ಇದ್ದರೆ ಪೂರ್ವ ಪದದಲ್ಲಿ. ಬಹುರ್ವೀಯ ಸಮಾಸ ಅಂತಂದರೆ ಏನು? ಈ ಪೂರ್ವ ಪದ ಉತ್ತರ ಪದವನ್ನು ಸೇರಿದರೆ ಬೇರೆಯೇ ಪದ ಆಗುತ್ತೆ. ಇದಕ್ಕೆ ಸಂಬಂಧನೇ ಇರಲ್ಲ. ಅದಕ್ಕೆ ನಾವೇನಂತೀವಿ ಬಹುರ್ವೀಯ ಸಮಾಸ. 3 ಕಣ್ಣುಳ್ಳವ ಮುಕ್ಕಣ್ಣು, ಕೆಂಪು ಕಣ್ಣುಳ್ಳವ ಕೆಂಗಣ್ಣು. ಇಲ್ಲಿ ನೋಡಿ, ಇದಕ್ಕೆ ಡಿಫ್ರೆಂಟ್. ಇದು 3 ಪ್ಲಸ್ ಕಣ್ಣು, ಮುಕ್ಕಣ್ಣು. ಇದು ವ್ಯಕ್ತಿ ಅಲ್ಲ. ಮುಕ್ಕಣ್ಣು ಅನ್ನೋದು, ಮುಕ್ಕಣ್ಣ ಅನ್ನೋದು ವ್ಯಕ್ತಿ. ಇದು ಡಿಫ್ರೆನ್ಸ್. 3 ಕಣ್ಣುಳ್ಳುವ ಮುಕ್ಕಣ್ಣ, ಅದಕ್ಕಿದೇನು ಬಹುರ್ವೀಯ ಸಮಾಸ ಅಂತ ಕರಿತೀವಿ. ಇಲ್ಲಿ 3 ಇದೆ ಪ್ಲಸ್ ಕಣ್ಣುಳ್ಳವ, ಇದು ವ್ಯಕ್ತಿ ಬಗ್ಗೆ ಹೇಳ್ತಕ್ಕಂಥದ್ದು. ಕೆಂಪು ಕಣ್ಣುಳ್ಳವ ಕೆಂಗಣ್ಣ. ಆ ರೀತಿಯಾಗಿ ಬಹುರ್ವಿ ಒಂದು ಬೇರೆಯೇ ಪದ ಸೃಷ್ಟಿಯಾಗುವುದು. 4 ಮುಖವುಳ್ಳವನು ಬ್ರಹ್ಮ. ಈ ರೀತಿಯಾಗಿ ಪದವನ್ನೇ ಬೇರೆ ಇರ್ತಕ್ಕಂಥದ್ದು. ಅಂದರೆ ಒಂದು ವ್ಯಕ್ತಿಯಾಗಿರ್ಬೇಕು. ಎಂಡು ನೋಡಿ, ಇಲ್ಲಿ ಮುಕ್ಕಣ್ಣ ಅದ, ಹೌದಾ? ಇದಕ್ಕೆ ನಾವೇನಂತೀವಿ ಬಹುರ್ವೀಯ ಸಮಾಸ. ಅಂದರೆ ಬೇರೆಯೇ ಇರ್ತಕ್ಕಂಥದ್ದು. ಅಂಶಿ ಸಮಾಸ ಅಂತಂದರೆ ಭಾಗವನ್ನು ಹೇಳ್ತಕ್ಕಂಥದ್ದು. ಕೈ ಪ್ಲಸ್ ಅಡಿ ಅಂಗೈ, ಕೈನ ಅಡಿ ಅಂಗೈ, ತಲೆಯ ಹಿಂದು ಹಿಂದಲೆ. ಈ ರೀತಿ ಭಾಗವನ್ನು ಹೇಳ್ತಕ್ಕಂಥ ಒಂದು ಬಾಡಿಯ ಒಂದು ಭಾಗ ಹೇಳ್ತಕ್ಕಂಥ ಭಾಗದ ಭಾಗ. ಈ ಬಾಡಿ ಪಾರ್ಟಲ್ಲಿ ಕೈ ಒಂದು ಭಾಗ, ಅದ್ರ ಭಾಗ ಅಡಿ, ಮತ್ತು ಕೈಯಿನ ಅಡಿ ಅಂತ ಅಂಗೈ, ತಲೆಯ ಹಿಂದು ಹಿಂದಲೆ. ಇದು ಅಂಶದ ಅಂಶಿ ಭಾವ ಹೇಳ್ತಕ್ಕಂಥದ್ದನ್ನು ಹೇಳ್ತೀವಿ ಅಂಶಿ ಸಮಾಸ ಅಂತ ಹೇಳ್ತೀವಿ. ಅಂದರೆ ಪಾರ್ಟ್ ಬಗ್ಗೆ ಹೇಳ್ತಕ್ಕಂಥದ್ದು ಅಂಶಿ ಸಮಾಸ ಅಂತ ಹೇಳ್ತೀವಿ. ದ್ವಂದ್ವ ಸಮಾಸ ಅಂತಂದರೆ ಇಲ್ಲಿ ಎಲ್ಲ ಪದಗಳು ಸಹ ಅನೇಕ ನಾಮಪದಗಳು ಸೇರಿ ಏನಾಗುತ್ತೆ
ದ್ವಂದ್ವ ಸಮಾಸ ಆಗುತ್ತೆ. ಇದು ಎಲ್ಲ ಪದಗಳು ಪ್ರಧಾನ, ಪೂರ್ವ ಪದ, ಉತ್ತರ ಪದ, ಎಲ್ಲ ಪದಗಳು. ಗಿಡವೋ ಮರವೋ ಬಳ್ಳಿಯೋ ಪದಿಯೋ, ಗಿಡ ಮರ ಬಳ್ಳಿ ಪದಿ, ಸೂರ್ಯನೇ ಚಂದ್ರನು ನಕ್ಷತ್ರವು, ಸೂರ್ಯ ಚಂದ್ರ ನಕ್ಷತ್ರ. ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಏನೇನು ನಾಮಪದ ಇರ್ತವೆ ಅವೆಲ್ಲ ಟೋಟಲ್ ನಾಮಪದಗಳು ಈ ಸಮಸ್ತ ಪದದಲ್ಲಿ ಇರ್ತವೆ ಲಾಸ್ಟಿಗೆ. ಅದಕ್ಕೆ ನಾವೇನಂತೀವಿ ದ್ವಂದ್ವ ಸಮಾಸ. ಎಲ್ಲ ಪದಗಳು ಅರ್ಥ ಪ್ರಧಾನವಾಗಿರ್ತವೆ. ಕ್ರಿಯಾ ಸಮಾಸ ಅಂದರೆ ಕ್ರಿಯೆ ಇರ್ತಕ್ಕಂಥದ್ದು. ಉತ್ತರ ಪದದಲ್ಲಿ ನೋಡಿ, ಕೈಯನ್ನು ಪ್ಲಸ್ ಮುಟ್ಟಿ ಕೈ ಮುಟ್ಟಿ, ಕಣ್ಣನ್ನು ಪ್ಲಸ್ ತೆರೆದನು ಕಣ್ತೆರೆದನು, ಅಂದರೆ ತೆರೆದನು, ನೋಡಿದನು, ಮಾಡಿದನು, ಈ ರೀತಿಗೆ ಕ್ರಿಯಾಪದ ಇದ್ದರೆ ಕ್ರಿಯಾ ಸಮಾಸ. ಗಮಕ ಸಮಾಸ ಅಂದರೆ ಏನು? ಸರ್ವನಾಮ ಅಥವಾ ಕೃದಂತಗಳು ಪೂರ್ವ ಪದದಲ್ಲಿ ಬಂದರೆ ನಾವೇನಂತೀವಿ ಗಮಕ ಸಮಾಸ. ಇದು, ಅದು, ಆ, ಈ ಬೆಕ್ಕು, ಇದು ಪ್ಲಸ್ ಬೆಕ್ಕು, ಈ ಬೆಕ್ಕು, ಈ ರೀತಿಯಾಗಿ ಸರ್ವನಾಮಗಳು ಇದು, ಅವನು, ಆ, ಈ ರೀತಿಯಾಗಿ ಪೂರ್ವ ಪದದಲ್ಲಿ ಸ್ಟಾರ್ಟಿಂಗ್ ಸರ್ವನಾಮ ಅಂತ ಅಂದರೆ ಅದನ್ನೇನಂತೀವಿ ನಾವು ಈ ಬೆಕ್ಕು, ಆ ಬೆಕ್ಕು, ಆ ಕತ್ತೆ, ಅವನು ಅಂತ ಈ ರೀತಿಯಾಗಿ ಫಸ್ಟಿಗೆ ಸ್ಟಾರ್ಟಿಂಗ್ ಬಂತಂದರೆ ಅದನ್ನಂತೀವಿ ಗಮಕ ಸಮಾಸ ಅಂತ. ನೈದು ಪ್ಲಸ್ ವಸ್ತು ನೈದ ವಸ್ತ್ರ, ಈ ರೀತಿಯಾಗಿ ಸುಡುವುದು ಪ್ಲಸ್ ಕಾಡು ಸುಡುಗಾಡು, ಈ ರೀತಿ ಎಂಬ ಇಲ್ಲಿ ಅವ್ಯಯ ಸೇರಿದೆ. ಈ ರೀತಿಯಾಗಿ ಕೃದಂತ ಸೇರಿದೆ. ಎಂಬ ಒಂದು ಕೃದಂತ ಈ ರೀತಿ ಇರ್ತಕ್ಕಂಥದ್ದನ್ನು ಏನಂತೀವಿ ನಾವು ಗಮಕ ಸಮಾಸ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಕೃದಂತಗಳ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಈ ರೀತಿಯಾಗಿ ಸಮಾಸಗಳು ನಾವು 8 ಸಮಾಸಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ಪಾರ್ಟ್ ಏನಂತ ಕೃದಂತಗಳು, ತದ್ಭಿತಾಂತಗಳ ಬಗ್ಗೆ ತಿಳ್ಕೊಂಡು. ನಾನು ಹೇಳಿದ್ದೆ ಕೃದಂತ ನಾಮಪದ, ಸಾಧಿತ ನಾಮ ಪ್ರಕೃತಿಗಳಲ್ಲಿ ಕೃದಂತ ಒಂದು ಸಮಾಸ ಮತ್ತು ತದ್ಭಿತಾಂತ. ನಾವು ಸಮಾಸ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕೃದಂತ. ಇದು ಒಂದು ಕ್ರಿಯಾ ಪ್ರಕೃತಿಗೆ ಸಂಬಂಧಿಸಿದ್ದು. ಕ್ರಿಯಾ ಪ್ರಕೃತಿಗೆ ಸಂಬಂಧಿಸಿ ಹೇಗೆ ಅಂತ ಹೇಳ್ತೀವಿ ನೋಡಿ. ಕೃದಂತ ಅಂದರೆ ಧಾತುಗಳಿಗೆ ಕೃತ್ಪ್ರತ್ಯಯ ಸೇರಿ ಕೃದಂತಗಳೆನ್ನಿಸುವವು. ಈ ಕ್ರಿಯಾ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಂತ ಹೇಳಿದೆ. ಕ್ರಿಯಾಪದದ ಮೂಲ ರೂಪ ಏನು? ಧಾತು. ಫಾರ್ ಎಕ್ಸಾಂಪಲ್ ಮಾಡಿದನು ಅಂತಾದ. ಈ ಮಾಡು ಎನ್ನುವುದೇನು? ಧಾತು, ಕ್ರಿಯಾಪದದ ಮೂಲ ರೂಪ. ಈ ಕ್ರಿಯಾಪದದ ಮೂಲ ರೂಪ ಮಾಡು ಅನ್ನೋದೇ. ನೋಡಿದನು, ನೋಡು, ಈ ನೋಡು ಅನ್ನೋದೇನು? ಧಾತು, ಕ್ರಿಯಾಪದದ ಮೂಲ ರೂಪ, ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ, ಅಥವಾ ಧಾತು ಅನ್ಬೋದು. ಈ ಮಾಡು ಅನ್ನೋದಕ್ಕೆ ವ ಎಂಬ ಕಾಲಸೂಚಕ ಪ್ರತ್ಯಯ, ಈ ರೀತಿಗೆ ಸೇರುವುದಕ್ಕೆ ಕೃತ್ಪ್ರತ್ಯಯ ಸೇರಿ ಮಾಡುವ ಅಂತಾಯಿತು. ಇದಕ್ಕೆ ನಾವೇನಂತೀವಿ ಕೃದಂತ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಆಯಿತು. ಯಾವ ರೀತಿ? ಕ್ರಿಯಾ ಪ್ರಕೃತಿಗೆ ಸೇರಿ. ಕ್ರಿಯಾ ಪ್ರಕೃತಿ ಅನ್ನೋದು ಕ್ರಿಯೆಯ ಮೂಲ ರೂಪ. ಹೌದಾ? ಕ್ರಿಯಾಪದದ ಮೂಲ ರೂಪ ಏನು? ಧಾತು. ಈ ಧಾತುಗೆ ಈ ಕಾಲ ವ ಮತ್ತು ಅ ಸೇರಿನಾಯಿತು ಮಾಡುವ ಅಂತ ಹೊಸದೊಂದು ಪದ ಆಯಿತು. ಇದಕ್ಕೆ ನಾವೇನಂತೀವಿ ಕೃದಂತಗಳು ಅಂತಂದ್ರೆ ಕ್ರಿಯೆಗೆ ಸಂಬಂಧಪಟ್ಟದ್ದು. ಯಾಕಂತಂದರೆ ಧಾತುಗೆ ಸೇರಿ, ಅಂದರೆ ಕ್ರಿಯಾ ಪ್ರಕೃತಿಗೆ ಸೇರಿ ಆಗಿರೋದೇ, ಹೌದಲ್ವಾ? ಅದಕ್ಕಾಗಿ ಇದನ್ನು ನಾವೇನಂತ ಕರಿತೀವಿ? ಕೃದಂತ ಅಂತ ಕರಿತೀವಿ. ಮಾಡುವ, ನೋಡುವ, ಇವೆಲ್ಲೇನು ಕೃದಂತಗಳು. ಕ್ರಿಯಾ ಪ್ರಕೃತಿಗೆ ಈ ಪ್ರತ್ಯಯಗಳು ಸೇರಿ ಆಗುವುದಕ್ಕೆ ನಾವೇನಂತೀವಿ ಕೃದಂತಗಳು. ಯಾವ್ಯಾವ ಕೃದಂತಗಳು ಇವೆ ನೋಡಿ? 3 ಇದ್ದಾವೆ ಕೃದಂತಗಳಲ್ಲಿ. ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಈ ಕೃದಂತ ನಾಮ ಅಂದರೆ ಏನು ಅಂದರೆ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟತಕ್ಕಂಥದ್ದು. ಏನು ಒಬ್ಬ ವ್ಯಕ್ತಿಗೆ ಅಂತಂದರೆ, ಇಲ್ಲಿ ಕೃದಂತ ನಾಮಗಳಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದರೆ ಅದರಲ್ಲಿ 3 ವಿಧ: ವರ್ತಮಾನ, ಭೂತ ಮತ್ತು ನಿಷೇಧ ಕೃದಂತ ಅಂತ. ಈ ಕೃದಂತ ನಾಮನಲ್ಲಿ ಒಂದು ಕೃತ್ಪ್ರತ್ಯಯ ಸೇರಿ ಇದೊಂದೇ. ಈ ಕೃತ್ಪ್ರತ್ಯಯ ಒಂದು ಸೇರುತ್ತೆ. ವರ್ತಮಾನಕ್ಕೆ ಮಾಡು ಪ್ಲಸ್ ಕೃತ್ಪ್ರತ್ಯಯ ಇದೇ ಇರುತ್ತೆ. ಅದಕ್ಕೆ ವ ಅಂತ ಬಂದರೆ ಅಥವಾ ವ ಅಂತ ಬಂದರೆ ಮಾಡುವ, ಬರೆಯುವ ಅಂತ ಇದೆ. ಇದು ವರ್ತಮಾನ. ವರ್ತಮಾನ ಕೃದಂತಕ್ಕೆ ವ ಮತ್ತು ಉವ ಸೇರಿದರೆ ಏನಾಗ್ತದೆ? ವರ್ತಮಾನ ಕೃದಂತ. ಆದರೆ ಕೃತ್ಪ್ರತ್ಯಯ ಅಂತ ಸೇರುತ್ತೆ. ಭೂತ ಕೃದಂತಕ್ಕೆ ಸೇರುತ್ತೆ. ಕಾಲಸೂಚಕ ಪ್ರತ್ಯಯ ಯಾವುದು? ಮಾಡದ ಆಯಿತು. ನಿಷೇಧಕ್ಕೆ ಆದ, ಮಾಡದ, ಮಾಡುವ, ಮಾಡಿದ, ಮಾಡದ. ಈ ರೀತಿಯಾಗಿ ವರ್ತಮಾನ, ಭೂತ, ನಿಷೇಧ ಅಂದರೆ ಕೃತ್ಪ್ರತ್ಯಯ ಕಂಪಲ್ಸರಿ ಇದೇ ಇರುತ್ತದೆ.
ಇದಕ್ಕೆ ನಾವು ಕೃದಂತ ನಾಮ ಅಂತ ಕರಿತೀವಿ. ಈ ಮಾಡುವ, ಬರೆಯುವ, ಮಾಡಿದ, ಮಾಡದ ಅಂತಿದ್ದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ನಾವು ಕೃದಂತ ನಾಮ ಈಸಿಯಾಗಿ ಕಂಡುಹಿಡಿಬೋದು ನಾವು ಕೃದಂತ ನಾಮವನ್ನು. ಅಲ್ಲಿ ಎಂಬ ಕೃತ್ ಪ್ರತ್ಯಯ ಸೇರಿದೆ, ಅದನ್ನು ಏನಂತೀವಿ ಮಾಡದ, ಮಾಡುವ, ಬರೆಯುವ ಅಂತ ಬಂತು ಲಾಸ್ಟಿಗೆ ನೋಡಿ ಅಂತ ಬಂದಿದೆ. ಅದನ್ನು ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಅದನ್ನು ಕೃದಂತ ನಾಮ. ಈ ಕೃದಂತ ಅಂತ ಹೆಂಗೆ ಕಂಡು ಹಿಡಿತೀವಿ ಅಂತಂದರೆ ನಾವು ಅದೊಂದು ಕ್ರಿಯಾಪದ, ಮಾಡು, ಬರೆ, ಮಾಡಿದ, ಮಾಡು, ಓಡು, ಈ ರೀತಿ ಕ್ರಿಯೆ ಬಗ್ಗೆ ಸೂಚಿಸ್ತಾ ಇತ್ತಂದರೆ ಅದು ಕೃದಂತ ನಾಮ. ಅಲ್ಲಿ ಮಾಡುವ ಲಾಸ್ಟಿಗೆ ಅಂತ ಬಂತು ನೋಡಿ, ಅದಕ್ಕೆ ಒಂದು ಕೃದಂತ ನಾಮ ಇದು ಅಂತ ಕಂಡುಹಿಡಿಬೋದು. ಕೃದಂತ ಭಾವನಾಮ ಅಂತಂದರೆ ಅದು ಒಂಥರ ಗುಂಪು, ಸಾಮೂಹಿಕಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಕೃತ್ಪ್ರತ್ಯಯಗಳು ಯಾವ್ಯಾವ ಇರ್ತವೆ ಅಂದರೆ ಈಕೆ, ಹೀಗೆ, ಗೆ, ಪು, ಟಿ, ತ, ಈ ರೀತಿ. ಓಡುವ ರೀತಿ ಓಟ, ಅಂದರೆ ಓಡು ಎಂಬ ಒಂದು ಕ್ರಿಯಾ ಪ್ರಕೃತಿಗೆ ಟ ಎಂಬ ಕೃದಂತ ಸೇರ್ತದೆ, ಅದಕ್ಕಾಗಿ ಓಟ ಆಯಿತು. ಮಾಡುವಿಗೆ ಟ, ನೆನೆ, ಅಪ್ಪು, ನೆನಪು, ಕೊರೆತ, ಅಂಜಿಕೆ, ಇವಕ್ಕೇನಂತ ಕೃದಂತ ಭಾವನಾಮ. ಇದು ಭಾವನೆಗೆ ಸಂಬಂಧಪಟ್ಟು ಈ ರೀತಿ ಕೃತ್ಪ್ರತ್ಯಯಗಳು ಎಲ್ಲೇನ ಸೇರಿದೆ ಅದನ್ನಂತೂ ಕೃದಂತ ಭಾವನಾಮ. ಅಲ್ಲಿ ನೋಡಿರ್ಬೋದು ಓಟ, ಮಾಡು, ನೆನೆ, ನೆನಪು, ಕೊರೆತ, ಅಂಜಿಕೆ, ಇದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಅದಕ್ಕಾಗಿ ಇದು ಭಾವನಾಮನೇ ಇರ್ತದೆ. ಇದು ನೋಡಿದ್ರೆ ಓಟ, ಇದು ಭಾವನಾಮ. ಓಡುವ ರೀತಿ ಓಟ, ಮಾಡುವ ರೀತಿ ಮಾಟ, ನೆನೆಯುವ ರೀತಿ ನೆನಪು, ಕೊರೆಯುವಿಕೆ ರೀತಿ ಕೊರೆತ, ಅಂಜು ಪ್ಲಸ್ ಈಕೆ ಅಂಜಿಕೆ, ಹೀಗೆ ಟ, ಪು, ಈಕೆ ಸೇರಿದ ಇವೆಲ್ಲನೂ ಕೃದಂತ ಭಾವನಾಮಗಳು. ಓಟ ಅನ್ನೋದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದ ಅಲ್ಲ, ಅಲ್ಲೇ ಒಂದು ವ್ಯಕ್ತಿದ್ದರೆ ಇದು ಸಾಮೂಹಿಕವಾಗಿರೋದಿರ್ತಂದರೆ ಅದು ಕೃದಂತ ಭಾವನಾಮ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೃದಂತ ಅವ್ಯಯ. ಈ ಕೃದಂತ ಅವ್ಯಯಗಳಿಗೆ ಕೃತ್ಪ್ರತ್ಯಯ ಏನು ಉ, ಉತ್ತ, ಅದೆ, ಅಲು, ಅಲ್ಲಿಕೆ, ಈ ರೀತಿ ಲಾಸ್ಟ್ ಇದು ಸೇರಿದೆ ಅದನ್ನೇನು ಉಣ್ಣದೆ ಅಂತ ಬಂತೀನಿ, ಉಣ್ಣದೆ, ಬರಲು ಬಂತು, ಬರುತ್ತಾ ಉತ್ತ ಅಂತ ಬಂತು, ಬರೆದು ಹೋಗಲಿಕ್ಕೆ ಖೇ ಅಂತ ಬಂತು, ಹೋಗಲಿಕ್ಕೆ, ಈ ರೀತಿ ಇದು ಕೃದಂತ ಅವ್ಯಯಗಳು ಅಂತ ಕರಿತೀವಿ. ನಮಗೆ ಹೇಗೆ ಕಂಡುಹಿಡಿಬೇಕಪ್ಪ ಅಂತಂದರೆ ಉಣ್ಣದೆ ಅನ್ನೋದಕ್ಕೆ ನೀನು ವಿಭಕ್ತಿಗಳನ್ನು ಸೇರ್ಸೋಕ್ಕಾಗೋದಿಲ್ಲ. ಉಣ್ಣದೆ ಅಂತ, ಉಣ್ಣದೆ ಹಣ್ಣು, ಉಣ್ಣದೆ ಇಂದ, ಈ ರೀತಿಯಾಗಿ ನಾವು ವಿಭಕ್ತಿ ಪ್ರತ್ಯಯಗಳು ಉಣ್ಣದೆ ಅನ್ನೋದಕ್ಕೆ ಏಕವಚನ ಬಹುವಚನ ಮಾಡಬಹುದು. ಉಣ್ಣದೆಗಳು ಅಂತ ಬರೆಯಕ್ಕೆ ಬರ್ತಾ ಇಲ್ಲ, ಏಕವಚನ ಬಹುವಚನ ಇವೆಲ್ಲ ಲಿಂಗಗಳು. ಉಣ್ಣದೆ ಅನ್ನೋದು ಏನದ ಪುಲ್ಲಿಂಗನ ಸ್ತ್ರೀಲಿಂಗನ ಗೊತ್ತಾಗಲ್ಲ. ಈ ರೀತಿ ಇರೋದಕ್ಕೆ ನಾವೇನಂತೀವಿ, ಇವುಗಳನ್ನ ಅವ್ಯಯಗಳು ಅಂತ ಕರಿತೀವಿ. ಈ ಕೃದಂತನಾಮ ಅಂದರೆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ. ಭಾವನಾಮ ಅಂತಂದರೆ ಸಾಮೂಹಿಕವಾಗಿ. ಕೃದಂತ ಅವ್ಯಯ ಅಂದರೆ ಅದಕ್ಕೆ ಯಾವುದೇ ಪ್ರತ್ಯಯಗಳು, ಲಿಂಗಗಳು, ವಚನಗಳು ಸೇರ್ಸಕ್ಕೆ ಬರಲ್ಲ. ನಾವು ನೋಡಿದ್ದೀವಿ, ಅದನ್ನು ಶಾರ್ಟ್ಕಟ್ಟಾಗಿ ಮಾಡಿದ್ದೇವೆ. ಕೃದಂತ ಅನ್ನೋದು ಕೃತ್ ಪ್ರತ್ಯಯಗಳು ಸೇರಿಸ್ಕೊಂತ ಹೋಗ್ತೀವಿ. ಕೃದಂತ ನಾಮಗೆ ಎಂಬ ಪ್ರತ್ಯಯ, ಭಾವನಾಮಗಳಿಗೆ ಈಕೆ, ತೇ, ಈ ರೀತಿಯಾಗಿ ಸೇರಿಸ್ತೀವಿ. ಕೃದಂತ ಅವ್ಯಯಗಳಿಗೆ ಉತ್ತ, ಅಲಿಕೆ, ಅಲು, ಈ ರೀತಿ ಸೇರಿಸ್ತೀವಿ. ಇದು ಕೃದಂತ ನಾಮ, ಭಾವನಾಮ, ಅವ್ಯಯ. ನೆಕ್ಸ್ಟು ತದ್ವಿತಾಂತಗಳು. ಈ ತದ್ವಿತಾಂತಗಳು ನಾಮ ಪ್ರಕೃತಿಗೆ ಸಂಬಂಧಪಟ್ಟತಕ್ಕಂಥದ್ದು, ನಾಮಪದಗಳಿಗೆ ಸಂಬಂಧಪಟ್ಟದ್ದು. ನಾವು ಕೃದಂತಗಳು ಕ್ರಿಯೆಗೆ ಹೆಂಗೆ ಸಂಬಂಧಪಟ್ಟಿದ್ದು, ತದ್ವಿತಾಂತಗಳು ನಾಮ ಪ್ರಕೃತಿಗೆ. ಯಾವ ರೀತಿ ಅಂತಂದರೆ ಮೋಸಗಾರ, ಮೋಸ ಪ್ಲಸ್ ಗಾರ. ಮೋಸ ಎನ್ನುವುದು ನಾಮ ಪ್ರಕೃತಿ. ಮೋಸಗಾರ, ಮಾಡುವವನು, ಮೋಸವನ್ನು ಮಾಡುವವನು ಯಾರು, ಮೋಸಗಾರ. ಮೋಸ ಅನ್ನೋದು ಇದೊಂದೇನು ಕ್ರಿಯಾಪದನ ಅಲ್ಲ, ಅಂದರೆ ಇದು ನಾಮಪದ. ಈ ನಾಮಪದಕ್ಕೆ ಈ ಗಾರ, ಈಗ, ಅಡಿಗ, ವಂತ, ಒಳ, ಈ ರೀತಿ ಪ್ರತ್ಯಯಗಳನ್ನು ಸೇರಿಸಿದ್ದಕ್ಕೆ, ಈ ತದ್ವಿತ ಪ್ರತ್ಯಯಗಳನ್ನು ಸೇರಿಸೋದಕ್ಕೆ ತದ್ವಿತಾಂತ ಅಂತ ಕರಿತೀವಿ. ಇಷ್ಟೇ. ಕೃದಂತ ಅಂದರೆ ಏನು, ಕೃದಂತ ಅನ್ನೋದು ಕ್ರಿಯಾ ಪ್ರಕೃತಿಗೆ ಪ್ರತ್ಯಯಗಳನ್ನು ಸೇರಿಸ್ತೀವಿ. ತದ್ವಿತಾಂತಗೆ ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳನ್ನು ಸೇರಿಸ್ತೀವಿ. ಹೌದಾ. ಮಾಡು ಅನ್ನೋದನ್ನು ಕ್ರಿಯಾ ಪ್ರಕೃತಿ, ಇದಕ್ಕೆ ನಾವು ಅನ್ನೋ ಪ್ರತ್ಯಯ ಸೇರಿ ಮಾಡುವ ಆಯಿತು, ಅದಕ್ಕಾಗಿ ಅದು ಕೃದಂತ. ತದ್ವಿತಾಂತಗೆ ಏನು ಸೇರಿಸ್ತೀವಿ, ಮೋಸ, ತದ್ವಿತ ಪ್ರತ್ಯಯಗಳನ್ನ ಸೇರಿಸ್ತೀವಿ ನಾಮ ಪ್ರಕೃತಿಗಳಿಗೆ. ಮೋಸ ಅನ್ನೋದು ನಾಮ ಪ್ರಕೃತಿ ಪದ. ಈ ರೀತಿ ತದ್ವಿತಾಂತಗಳು ಮಾಡ್ತೀವಿ. ಈ ತದ್ವಿತಾಂತಗಳನ್ನು 3 ವಿಧ. ಅವು ನೆಕ್ಸ್ಟ್ ತಿಳಿಯೋಣ. ತದ್ವಿತಾಂತಗಳಲ್ಲಿ 3 ವಿಧ: ತದ್ವಿತ ನಾಮ, ಭಾವನಾಮ ಮತ್ತು ಅವ್ಯಯಗಳು ಅಂತ. ನಾಮ ಅಂದರೆ ಅವಾಗ ಹೇಳಿ ಒಬ್ಬ ವ್ಯಕ್ತಿಗೆ, ಭಾವನಾಮ ಅಂದರೆ ಸಾಮೂಹಿಕವಾಗಿ, ಅವ್ಯಯ ಅಂತಂದರೆ ಅದು ಯಾವುದೇ ಪ್ರತ್ಯಯಗಳು ಅಥವಾ ಯಾವುದೇ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳು ಸೇರಿದರೆ ಬದಲಾಗಲ್ಲ, ಅದಕ್ಕೆ ತದ್ವಿತಾಂತ ಅವ್ಯಯಗಳು ಅಂತ ಕರಿತೀವಿ.
ಈಗ ತದ್ವಿತಾಂತ ನಾಮ ಅಂತಂದರೆ ಈ ಗಾರ ಕಾರ ಈಗ ಇವು ಸೇರಿಸಿಬಿಟ್ರೆ ತದ್ವಿತಾಂತ ಅವ್ಯಯ. ಅಂದರೆ ಬಳೆಯನ್ನು ಮಾರುವನು ಬಳೆಗಾರ ಗಾರ, ಕೋಳನ್ನು ಹಿಡಿಯುವನು ಕೋಳುಗಾರ. ಈಗ ಕನ್ನಡಿಗ ಸಿರಿವಂತ ವಂತ ಈ ರೀತಿ ಸೇರಿಸುವುದಕ್ಕೆ ಏನಂತೀವಿ ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟವೆಲ್ಲ ಏನು ತದ್ವಿತಾಂತ ನಾಮಗಳು. ಬಳೆಗಾರ, ಬಳೆ ಎನ್ನುವುದೇನು ನಾಮಪದ, ನಾಮ ಪ್ರಕೃತಿ, ಹೌದಾ. ಈ ಬಳೆಗಾರ ಅನ್ನೋದೇನು ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದೆ, ಅದಕ್ಕಾಗಿ ಇದು ತದ್ವಿತ ನಾಮ. ಇವು ನೆನಪಿಟ್ಕೋಕೆ ಸ್ವಲ್ಪ ಈಸಿ ಕಷ್ಟ ಆಗೋದ್ರೆ ಬಳೆಗಾರ, ಕೋಲುಗಾರ, ಕನ್ನಡಿಗ, ಸಿರಿವಂತ ಇವೆಲ್ಲ ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದಿದೆಲ್ಲ, ಅದಕ್ಕಾಗಿದೇನು ತದ್ವಿತ ನಾಮಗಳು. ಇವು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಗಾರ ಕಾರ ಈಗ ವಂತ, ಬಳೆಗಾರ, ಕೋಲುಗಾರ, ಕನ್ನಡಿಗ, ಸಿರಿವಂತ ಈ ರೀತಿ. ಅದೇ ರೀತಿ ಸ್ತ್ರೀಗೆ ಗಿತ್ತಿ, ಹಿತ್ತಿ, ತೀತಿ ಅಂತಿದ್ದಾರೆ, ಅಲ್ಲೆಲ್ಲ ಸೇರಿದೆ ಬಳೆಗಾರ್ತಿ, ಕೂಳುಗಾರ್ತಿ, ಕನ್ನಡತಿ, ಸಿರಿವಂತಿ ಈ ರೀತಿ ಇದ್ದರೆ ತದ್ವಿತಾಂತ ಪ್ರತ್ಯಯಗಳು ಸೇರಿದರೆ ತದ್ವಿತಾಂತ ನಾಮಗಳು ಅಂತ. ಅಂದರೆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದರೆ ಅದು ತದ್ವಿತಾಂತ ನಾಮ. ಭಾವನ ಅಂದರೆ ಸಾಮೂಹಿಕ, ಅಲ್ಲಿ ತನ, ಈಕೆ, ಪೂ, ಮೇ, ಉ ಈ ರೀತಿ ಸೇರಿದರೆ ತದ್ವಿತಾಂತ ಪ್ರತ್ಯಯಗಳು. ಜಾಣ, ತನ, ಚೆಲುವಿಕೆ, ಈಕೆ, ಕಪ್ಪು, ಪೂ, ಪರ್ಮೆ, ಮೇ, ಬುದ್ಧಿವಂತಿಕೆ, ಈಕೆ ಈ ರೀತಿ ಸೇರಿದರೆ ನಾವೇನು ತದ್ವಿತಾಂತ ಭಾವನಾಮ. ಇನ್ನು ನೋಡಿ, ಬುದ್ಧಿವಂತ ಅನ್ನೋದು ಒಂದಕ್ಕೆ ಸಂಬಂಧಪಟ್ಟಿದ್ದು, ಬುದ್ಧಿವಂತಿಕೆ ಇದೊಂದು ಸಾಮೂಹಿಕವಾಗಿರ್ತಕ್ಕಂಥದ್ದು. ಇದು ತದ್ವಿತಾಂತ ಭಾವನಾಮ ಅಂದರೆ ಭಾವನೆ ಹೇಳ್ತಕ್ಕಂಥ ಬುದ್ಧಿವಂತಿಕೆ. ಇದು ತದ್ವಿತಾಂತ ಅವ್ಯಯ ಅಂದ್ರೇನು? ರಾಮನಂತೆ ಇಲ್ಲಿ ಅಂತೆ, ಇಲ್ಲಿ ಅವಲ್ಲ ತನಕ, ವರೆಗೆ ಇವೆಲ್ಲ ಸೇರಿದರೆ ಓಸ್ಕರ, ಸಲುವಾಗಿ, ಇಂಥ, ಹಾಗೆ, ಹೊಸಗ ಇವಕ್ಕೆಲ್ಲ ಏನಂತೀವಿ ತದ್ವಿತಾಂತ ಅವ್ಯಯಗಳು ಆಗ್ತವೆ. ರಾಮನಂತೆ, ಚಂದ್ರನಂತೆ. ಇನ್ನೂ ಈಸಿಯಾಗಿ ನೆನಪಿಟ್ಕೋಬೋದು. ಈ ರಾಮನಂತೆ ಅನ್ನೋದಕ್ಕೆ ಇದು ಯಾವನ ರಾಮನಂತೆ, ಚಂದ್ರನಂತೆ, ಅದನ್ನು ಸ್ತ್ರೀಲಿಂಗ, ಪುಲ್ಲಿಂಗ, ಏಕವಚನ, ರಾಮನಂತೆಗಳು ಈ ಥರ ಮಾಡೋಕ್ಕೆ ಬರೋಲ್ಲ, ಅವ್ಯಯಗಳು ಅಂತ ಕರಿತೀವಿ. ಯಾವುದೇ ವಿಭಕ್ತಿ ಪ್ರತ್ಯಯಗಳು ವಚನ ಲಿಂಗ ಸೇರ್ಸಕ್ಕೆ ಬರೋದಿಲ್ಲ, ಅದಕ್ಕೆ ನಾವೇನಂತೀವಿ ತದ್ವಿತಾಂತ ಅವ್ಯಯಗಳು ಅಂತ ಕರಿತೀವಿ. ತದ್ವಿತಾಂತ ಅವ್ಯಯಗಳಂದರೆ ವರಿಗೆ, ಮೆಟ್ಟಿಗೆ, ಓಸ್ಕರ ಇದೆಲ್ಲ ಇದ್ದರೆ ತದ್ವಿತಾಂತ ಅವ್ಯಯಗಳು. ಕೃತಾಂತ ಅಂದರೆ ಕ್ರಿಯಾ ಪ್ರಕೃತಿಗೆ ಸಂಬಂಧಪಟ್ಟದ್ದು, ತದ್ವಿತಾಂತ ನಾಮ ಪ್ರಕೃತಿಗೆ ಸಂಬಂಧಪಟ್ಟದ್ದು. ನಾವು ತದ್ವಿತಾಂತಗಳ ಬಗ್ಗೆ ತಿಳ್ಕೊಂಡಿವಿ. ನಿಮಗೆ ಅವ್ಯಯಗಳು ಅಂದರೆ ಏನಂತ ನನಗೆ ಹೇಳಬೇಕಾದ್ರೆ ನಾವಾಗೆ ಹೇಳಿದ್ದೆ, ಯಾವುದೇ ಲಿಂಗ, ವಚನ, ವಿಭಕ್ತಿ ಏನು ಸೇರಿದ್ರೂ ಅದು ಬದಲಾಗೋದಿಲ್ಲ ನಾಮಪದಕ್ಕೆ, ಅದಕ್ಕೆ ನಾವು ಅವ್ಯಯಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಅದರಲ್ಲಿ 8 ಟೈಪ್ ಇವೆ: ಸಾಮಾನ್ಯ, ಅನುಕರಣವ್ಯಯ, ಭಾವಸೂಚಕ, ಕ್ರಿಯಾರ್ಥಕ, ಸಂಬಂಧಾರ್ಥಕ, ಕೃದಂತ, ತದ್ವಿತಾಂತ ಇವೆಗೆ ನೋಡಿದ್ವಿ. ಅವನು ಸಹ ಅವ್ಯಯಗಳು. ಅವಧಾರಣಾತ್ಮಕ ಅವ್ಯಯ, ಕೃದಂತ ನಾಮ, ಭಾವನಾಮ ಅವ್ಯಯ ಅಂತ ನೋಡಿದ್ದೀವಲ್ಲ, ಅದನ್ನು ಸಹ ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಸಾಮಾನ್ಯ ಅವ್ಯಯ ಅಂತಂದರೆ ಚೆನ್ನಾಗಿ, ನೆಟ್ಟಗೆ ಇವೆಲ್ಲ ಸಾಮಾನ್ಯ ಅವ್ಯಯ. ಹೆಂಗೆ ಅಂತಂದರೆ ಅವನು ಹೇಗೆ ತಿಂದನು, ಚೆನ್ನಾಗಿ ತಿಂದನು. ಅವನು ಹೇಗೆ ಬರೆದನು, ಚೆನ್ನಾಗಿ. ಹೇಗೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತಲ್ಲ, ಅದೆಲ್ಲ ಸಾಮಾನ್ಯ ಅವ್ಯಯ. ಅನುಕರಣ ಅವ್ಯಯ ಅಂದರೆ ಜುಳು ಜುಳು ಪಟ ಪಟ ಅಂದರೆ ಒಂದು ಹೇಗೆ ಹರಿತದ ನೀರು ಅಂದರೆ ಜುಳು ಜುಳು, ಅವನು ಹೇಗೆ ಬಂದ, ದಡ ದಡ ಬಂದ. ಈ ರೀತಿ ಶಬ್ದದಿಂದ ಬರ್ತಕ್ಕಂಥ ಪದಗಳನ್ನ ನಾವೇನಂತೀವಿ ಅನುಕರಣ ಅವ್ಯಯ. ಅನುಕರಣಗಳು ಅಂದರೆ ಗೊತ್ತಲ್ಲ, 2 ಪದಗಳು ಮತ್ತು ಅರ್ಥ ಇರೋದಿಲ್ಲ, ಅದು ಶಬ್ದಗಳ ಮುಖಾಂತರ ಒಂದು ಪದ ಹೇಳ್ತೀವಿ, ಅದೇ ಅನುಕರಣ ಅವ್ಯಯಗಳು. ಭಾವಸೂಚಕ ಅಂತಂದರೆ ಭಾವನೆ, ಅಯ್ಯೋ, ಹಬ್ಬ ಅಂತ ಹಿಂಗೆ ಭಾವನೆಯಿಂದ ಹೇಳ್ತಕ್ಕಂಥದ್ದು ಭಾವಸೂಚಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯೆ ಇರಬೇಕು, ಹೌದು, ಬೇಕು, ಬೇಡ, ಹೌದು ಈ ರೀತಿ ಕ್ರಿಯೆ ಇರೋದಕ್ಕೆ ಕ್ರಿಯಾರ್ಥಕ ಅವ್ಯಯ. ಸಂಬಂಧಾರ್ಥಕ ಅವ್ಯಯ ಅಂದರೆ 2 ವಾಕ್ಯಗಳನ್ನು ಕೂಡಿಸೋಕೆ, ಮತ್ತು, ಅಥವಾ, ಆದ್ದರಿಂದ ಇವೆಲ್ಲ ವಾಕ್ಯಗಳನ್ನು ಕೂಡಿಸ್ತೇವೆ. ಅವನು ಬಂದನು ಮತ್ತು ಅವಳು ಹೋದಳು ಈ ರೀತಿ. ಕೃದಂತ ಅವ್ಯಯ ಅಂದರೆ ಇವು ಹೇಳಿದ್ನ ನಾನು, ಇವು ಇರಲು, ಆಗಿ ಈ ರೀತಿ ಪ್ರತ್ಯಯಗಳು ಸೇರಿದರೆ ನಾವೇನಂತೀವಿ ಕೃದಂತ ಅವ್ಯಯಗಳು ಅಂತೀವಿ. ತದ್ವಿತಾಂತ ಅವ್ಯಯ ಅಂದರೆ ಅಂತೆ, ತನಕ, ವರೆಗೆ, ಮೆಟ್ಟಿಗೆ ಈ ರೀತಿ ಪ್ರತ್ಯಯಗಳು ಸೇರಿದರೆ ರಾಮನಂತೆ, ರಾಮ ತನಕ. ಇಲ್ಲಿ ನಾವು ಏನು ಕೃದಂತ ಅಂತಂದರೆ ಇಲ್ಲಿ ಕ್ರಿಯೆ ಪದ ಇರಬೇಕು. ಇರಲು, ಬರಲು ಅಂತ ಆದ ನೋಡಿ, ಇದು ಕೃದಂತ. ಇಲ್ಲಿ ಅಂತೆ, ತನಕ, ರಾಮ, ಇಲ್ಲಿ ಬರುತ್ತಿರಲು, ಬರಲು, ಬರುತ್ತಿರಲಾಗಿ ಈ ರೀತಿ. ಬರು ಅನ್ನೋದು ಕ್ರಿಯಾಪದ, ರಾಮ ಅನ್ನೋದು ನಾಮಪದ. ಅದಕ್ಕಾಗಿ ನಾಮಪದ ಇದ್ದಂತಂದರೆ ಅದು ತದ್ವಿತಾಂತ ಅವ್ಯಯ, ಕ್ರಿಯೆ ಇದ್ದರೆ ಅದು ಕೃದಂತ ಅವ್ಯಯ. ಇಷ್ಟೇ. ಅವಧಾರಣಾರ್ಥಕ ಅವ್ಯಯ ಅಂದರೆ ಅಲ್ಲಿ ಸೇರಿದರೆ ಅದಕ್ಕೆ ಅವಧಾರಣ, ಅದೇ, ಇದೇ, ನಾನೇ ಈ ರೀತಿಯಾಗಿ ಅವ್ಯಯಗಳು ನೋಡಿದೆ.